ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಮ್ಮ ಮನೆಯಲ್ಲಿ ಭೀಮನ ಅಮಾವಾಸ್ಯೆನ ಹೇಗೆ ಆಚರಿಸಿದ್ವಿ ಅಂತ ತೋರಿಸ್ತಾ ಇದ್ದೀನಿ. ಭೀಮನ ಅಮಾವಾಸ್ಯೆನ ಜ್ಯೋತಿ ಭೀಮೇಶ್ವರ ಅಮಾವಾಸ್ಯೆ ಅಂತಲೂ ಕರೀತಾರೆ. ಈ ದಿನ ನಾವು ಶಿವ ಮತ್ತು ಪಾರ್ವತಿ ದೇವರನ್ನು ಆರಾಧಿಸಿ ಕುಟುಂಬದವರ ಆರೋಗ್ಯ, ಆಯಸ್ಸು ಮತ್ತು ಸಂತೋಷಕ್ಕಾಗಿ ಪ್ರಾರ್ಥನೆಯನ್ನು ಮಾಡ್ತೀವಿ. ಅವಿವಾಹಿತ ಹೆಣ್ಮಕ್ಳಿಗೆ ಈ ಹಬ್ಬ ವಿಶೇಷ. ಯಾರ್ಯಾರಿಗೆ ಮದುವೆ ಆಗಿಲ್ಲ, ಒಳ್ಳೆ ಲೈಫ್ ಪಾರ್ಟ್ನರ್ ಸಿಗಬೇಕು ಅಂತ ಅಂದರೆ ಈ ಹಬ್ಬನ ಆಚರಿಸಿದರೆ ನಿಮಗೆ ಒಳ್ಳೆ ಲೈಫ್ ಪಾರ್ಟ್ನರ್ ಸಿಗ್ತಾರೆ ಅನ್ನೋದು ಒಂದು ನಂಬಿಕೆ. ಮತ್ತು ಯಾರ್ಯಾರಿಗೆ ಮದುವೆ ಆಗಿದೆ, ನಿಮ್ಮ ಪಾರ್ಟ್ನರ್ ಆರೋಗ್ಯ, ಆಯಸ್ಸು ಮತ್ತು ನಿಮ್ಮ ಹೋಲ್ ಫ್ಯಾಮ್ಲಿ ಸುಖ ಮತ್ತು ಸಮೃದ್ಧಿಗಾಗಿ ಈ ಪೂಜೆನ ಮಾಡಬೇಕು ಅಂತಾರೆ. ನಾನು ಮದುವೆ ಆದಾಗಿಂದ ಈ ಪೂಜೆನ ಮಾಡ್ಕೊಂಡು ಬಂದಿದ್ದೀನಿ. ಇದು ನನ್ನ 4th ಇಯರ್ ಭೀಮನ ಅಮಾವಾಸ್ಯೆ ಸೆಲೆಬ್ರೇಷನ್. ನಾನು ಭೀಮನ ಅಮಾವಾಸ್ಯೆ ದಿನ ಬೆಳಗ್ಗೆನೇ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಹಾಗಾಗಿ ನಾನು ಸಾಯಂಕಾಲ ಪೂಜೆನ ಮಾಡಿದೆ. ಇಲ್ಲಿ ಫಸ್ಟು ನಿಮ್ಮ ಮನೆ ದೇವರು ಪೂಜೆ ಮತ್ತು ಗಣಪತಿ ಪೂಜೆನ ಮಾಡಬೇಕು. ಅದಾದಮೇಲೆ ಶಿವ ಪಾರ್ವತಿಯನ್ನು ಜ್ಯೋತಿ ರೂಪದಲ್ಲಿ ನೀವು ಪೂಜೆ ಮಾಡಬೇಕಾಗತ್ತೆ. ಹಾಗಾಗಿ ನೀವು ಜೋಡಿ ದೀಪಕ್ಕೆ ಅರಿಶಿನ, ಕುಂಕುಮ, ಹೂವು ಇಟ್ಟು ಅಲಂಕಾರ ಮಾಡಿ ಆಮೇಲೆ ಅದಕ್ಕೆ ದೀಪ ಹಚ್ಚಬೇಕಾಗತ್ತೆ. ದಿನ ಮಾಡೋ ಪೂಜೆನೇ ಬೇರೆ, ಈ ಹಬ್ಬದ ದಿನ ಮಾಡೋ ಪೂಜೆನೇ ಬೇರೆ. ಒಂಥರ ಮನೆ ತುಂಬ ಪಾಸಿಟಿವ್ ವೈಬ್ಸ್ ಇರುತ್ತೆ. ಏನು ಮಾಡೋಕ್ಕಾಗುತ್ತೆ, ವರ್ಕಿಂಗ್ ವುಮೆನ್ ಅಲ್ಲ ನಾನು. ಹಬ್ಬದ ದಿನ ಲೀವ್ ತಗೊಳಕ್ಕೂ ಆಗಲಿಲ್ಲ. ಹಬ್ಬದ ದಿನ ಸಿಕ್ಕಾಪಟ್ಟೆ ಕೆಲಸ ಇತ್ತು. ಬೆಳಗ್ಗೆ ಆ್ಯಕ್ಚುಲಿ ಆಫೀಸ್ಗೆ ಹೋಗಿ ಬಂದಿದ್ದೆ, ಸೊ ಹಾಗಾಗಿ ಬೆಳಗ್ಗೆ ಪೂಜೆ ಮಾಡೋಕ್ಕೂ ಆಗಲಿಲ್ಲ. ಸಾಯಂಕಾಲ ಪೂಜೆ ಮಾಡ್ತಾಯಿದ್ದೀನಿ. ಹಬ್ಬಕ್ಕೆ ಅಂತ ಏನಾದರೂ ಸ್ವೀಟ್ ಯೂಶ್ವಲಿ ಮಾಡಿರ್ತೀನಿ, ಬಟ್ ಇವತ್ತಿನ ದಿನ ನನಗೆ ಸ್ವೀಟ್ ಮಾಡೋಕ್ಕೂ ಪುರ್ಸೊತ್ತಿರಲಿಲ್ಲ. ಸೊ ಹಾಗಾಗಿ ನೈವೇದ್ಯಕ್ಕೆ ಅಂತ ಪುಟಾಣಿ ಮತ್ತು ಸಕ್ಕರೆನ ಗ್ರೈಂಡ್ ಮಾಡಿ ಅದನ್ನೇ ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಎಲ್ಲ ಪೂಜೆಗೂ ಒಂದು ಸ್ಟೋರಿ ಇರುತ್ತೆ. ಸೊ ಈ ಪೂಜೆಗೂ ಒಂದು ಸ್ಟೋರಿ ಇದೆ. ನನಗೇನು ಗೊತ್ತು ಅದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ. ಸ್ಟೋರಿ ಏನು ಅಂತ ಅಂದರೆ, ಒಬ್ಬಳು ಯುವತಿ ಇರ್ತಾಳೆ, ಅವಳಿಗೆ ಮದುವೆ ಆಗುತ್ತೆ. ಮದುವೆ ಆದ ದಿನವೇ ಆಕಿನ ಗಂಡ ತೀರೋಗ್ಬಿಟ್ಟಿರ್ತಾನೆ. ಆಕೆಗೆ ಸಿಕ್ಕಾಪಟ್ಟೆ ದುಃಖ ಆಗುತ್ತೆ. ಆಕೆ ಶಿವ ಮತ್ತು ಪಾರ್ವತಿ ಮೇಲೆ ನಂಬಿಕೆನ ಕಳ್ಕೊಂಡಿರೋದಿಲ್ಲ. ಅವಳು ಭಕ್ತಿಯಿಂದ ಭೀಮನ ಅಮಾವಾಸ್ಯೆ ದಿನ ವ್ರತ ಮತ್ತು ಪೂಜೆನ ಮಾಡ್ತಾಳೆ. ಆಕೆಯ ಭಕ್ತಿ ಮತ್ತು ಶ್ರದ್ಧೆಗೆ ಮೆಚ್ಚಿದ ಶಿವ ಪಾರ್ವತಿ ದೇವರು ಆಕೆಗೆ ಅನುಗ್ರಹ ಮಾಡ್ತಾರೆ. ಅವಳ ಗಂಡನಿಗೆ ಪುನರ್ಜೀವ ಸಿಗುತ್ತೆ. ಸೊ ಇದೊಂದು ಫೇಮಸ್ ಕತೆ. ಇವಾಗಿನ ಬ್ಯುಸಿ ಲೈಫ್ ಸ್ಟೈಲಲ್ಲಿ ಎಷ್ಟೊಂದು ಜನರಿಗೆ ಹಬ್ಬ ಆಚರಿಸೋಕ್ಕೆ ಆಗೋದಿಲ್ಲ, ಅಥವಾ ಅವರು ಆಚರಿಸೋಕ್ಕೆ ಇಷ್ಟಪಡೋದಿಲ್ಲ. ನಾವು ಈ ಹಬ್ಬ ಹರಿದಿನನ ಆಚರಿಸಲಿಲ್ಲ ಅಂತಂದರೆ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಈ ಹಬ್ಬ ಹರಿದಿನ ಎಲ್ಲ ಹೆಂಗೆ ಗೊತ್ತಾಗುತ್ತೆ? ಸೊ ಹಾಗಾಗಿ ಅಟ್ಲೀಸ್ಟ್ ನಮಗೆ ಎಷ್ಟು ಗೊತ್ತು ಅಷ್ಟು, ನಮಗೆ ಕೈಲಾದಷ್ಟು ಈ ಹಬ್ಬ ಹರಿದಿನನ ಆಚರಿಸ್ಬೇಕು. ಸೊ ಇದರಿಂದ ನೆಕ್ಸ್ಟ್ ಜನ್ರೇಷನ್ಗೂ ಒಂದು ತಿಳುವಳಿಕೆ ಇರುತ್ತೆ, ಯಾವ ಹಬ್ಬದ್ದು ಮಹತ್ವ ಏನು, ಹೆಂಗೆ ಆಚರಿಸ್ಬೇಕು ಅನ್ನೋದು ಅವರಿಗೆ ಗೊತ್ತಾಗುತ್ತೆ. ಯಾವುದಾದ್ರೂ ಪೂಜೆ ಅಥವಾ ಹಬ್ಬ ಅಂತ ಅಂದರೆ ನಮ್ಮ ಮನೆಯಲ್ಲಿ ಫಸ್ಟ್ ಖುಷಿ ಪಡೋ ಜೀವ ಅಂದರೆ ಅದು ನನ್ನ ಮಗ. ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ ಹಬ್ಬ ಅಂದರೆ. ಅವನು ಫಸ್ಟ್ ದೇವ್ರ ಮನೆಗೆ ಬಂದು ನಿಲ್ತಾನೆ. ಅಮ್ಮ ನಾನು ಏನಾದರೂ ಹೆಲ್ಪ್ ಮಾಡ್ತೀನಿ ಅಂತ ಬರ್ತಾನೆ. ನಾನು ರಂಗೋಲಿ ಬಿಡಿಸ್ತಾ ಇದ್ದರೆ ಅವನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಅವನಿಗೆ ಹಬ್ಬ ಅಂದ್ರೇ ಸಿಕ್ಕಾಪಟ್ಟೆ ಇಷ್ಟ. ಅವನು ಅವಾಗವಾಗ ಕೇಳ್ತಿರ್ತಾನೆ, ಅಮ್ಮ ಯಾವುದು ಹಬ್ಬ ಇಲ್ವಾ, ಅಮ್ಮ ಪೂಜೆ ಯಾವಾಗ ಮಾಡ್ತೀವಿ, ನಾವು ದೊಡ್ಡದಾಗಿ ಯಾವಾಗ ಪೂಜೆ ಮಾಡ್ತೀವಿ, ಜಾಸ್ತಿ ಹೂನ ಇಟ್ಟು ಯಾವಾಗ ಪೂಜೆ ಮಾಡ್ತೀವಿ ಅಂತೆಲ್ಲ ಕೇಳ್ತಿರ್ತಾನೆ. ಅವನಿಗೆ ಬೇಸಿಕಲಿ ಹಬ್ಬ ಅಂದ್ರೇ ಸಿಕ್ಕಾಪಟ್ಟೆ ಖುಷಿ. ಇಲ್ಲಿ ನಾನು ಗೌರಿ ದಾರಾನ ನನ್ನ ಮಗನಿಗೆ ಕಟ್ತಾ ಇದ್ದೀನಿ. 9 ಎಳೆ ದಾರಾನ 9 ಗಂಟು ಹಾಕಿ ಕಂಕಣ ಅಂತ ಕೈಗೆ ಕಟ್ಕೋಬೇಕು. ಅವನಿಗಿದೆಲ್ಲ ಇಷ್ಟ ನೋಡಿ. ಫಸ್ಟ್ ತಾನೇ ಕಟ್ಕೋಬೇಕು ಅಂತ ಮುಂದೆ ಬಂದು ನಿಂತ್ಕೊಂಡು ಅಮ್ಮ ನನಗೆ ಕಟ್ಟು ಅಂತ ಹೇಳಿ ಅವನೇ ಕಟ್ಟಿಸ್ಕೊಂಡ. ಗೌರಿ ದಾರ, ಇದನ್ನು ಕೆಲವೊಬ್ಬರು ರಕ್ಷಾ ದಾರ ಅಂತಲೂ ಕರೀತಾರೆ. ಪೂಜೆ ಆದಮೇಲೆ ಇದನ್ನು ಕೈಗೆ ಕಟ್ಕೋಬೇಕು. ನನ್ನ ಹಸ್ಬೆಂಡ್ಗೆ ಕಟ್ತಾ ಇದ್ದೀನಿ ನಾನಿವಾಗ. ಕೆಲವೊಂದಿಷ್ಟು ಫ್ಯಾಮ್ಲಿಗಳಲ್ಲಿ ಕಡುಬು ಒಡೆಯೋದು ಅಂತ ಹೇಳ್ತಾರೆ, ಅದನ್ನು ಮಾಡ್ತಾರೆ ಈ ಹಬ್ಬದ ದಿನ. ಬೇಸಿಕಲಿ ಹಬ್ಬದ ದಿನ ಏನು ಮಾಡ್ತಾರೆ ಅಂತಂದರೆ, ಕಾಯಿನ್ ಇಟ್ಟು ಕರಿಗಡುಬನ್ನ ಪ್ರಿಪೇರ್ ಮಾಡ್ತಾರೆ. ಅದನ್ನು ನಿಮ್ಮ ಬ್ರದರ್ಸು ಹೊಡಿಬೇಕಾಗತ್ತೆ. ಸೊ ಈ ಸಂಪ್ರದಾಯ ನಮ್ಮ ಮನೆಯಲ್ಲಿಲ್ಲ, ಹಾಗಾಗಿ ನಾವು ಅದನ್ನು ಆಚರಿಸ್ತಾ ಇಲ್ಲ ಇಲ್ಲಿ. ನಮ್ಗೆ ಎಷ್ಟು ತೋಚುತ್ತೋ ಅಷ್ಟು, ನಮಗೆ ಎಷ್ಟು ಗೊತ್ತಿದೆಯೋ ಅಷ್ಟು ನಾವು ಹಬ್ಬನ ಆಚರಿಸ್ಬೇಕಾಗತ್ತೆ. ಅದೆಷ್ಟೇ ಬ್ಯುಸಿ ಸ್ಕೆಡ್ಯೂಲ್ ಇರಲಿ, ಅದೆಷ್ಟೇ ನಾವು ಬ್ಯುಸಿ ಲೈಫ್ನ ಲೀಡ್ ಮಾಡ್ತಾ ಇರಲಿ, ಅಟ್ಲೀಸ್ಟ್ ಒಂದು 10-15 ಮಿನಿಟ್ಸ್ ಈ ಥರ ಪೂಜೆನ ಮಾಡಿದರೆ ನಮ್ಮ ಮಕ್ಕಳಿಗೆ ಫೆಸ್ಟಿವಲ್ದು ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ.
ನಂತರ ನೀವು ಯಾರಾದರೂ ವರ್ಕಿಂಗ್ ಮಾಮ್ ಆಗಿದ್ದರೆ ಇಲ್ಲ ಹಬ್ಬ ಮಾಡೋ ದಿನ ಸಿಕ್ಕಾಪಟ್ಟೆ ಗಡಿಬಿಡಿ ಆಗ್ತಿತ್ತು ಅಂತ ಅಂದರೆ ಹಿಂದಿನ ದಿನವೇ ನಿಮಗೆ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ಜೋಡಿಸಿಟ್ಕೊಂಡ್ಬಿಡಿ. ಸೊ ಪೂಜೆ ಮಾಡೋ ದಿನ ನಿಮಗೆ ಜಾಸ್ತಿ ಟೆನ್ಷನ್ ಆಗೋದಿಲ್ಲ, ಆ ಸಾಮಾನಿಲ್ಲ, ಇದಿಲ್ಲ, ಅದಿಲ್ಲ ಅಂತ. ಸೊ ನಾನು ಹಾಗೆ ಮಾಡ್ತೀನಿ. ಮುಂಚೆ ಎಲ್ಲ ನಾನು ಹಬ್ಬದ ದಿನವೇ ಎಲ್ಲ ರೆಡಿ ಮಾಡ್ಕೊಳ್ಳೋಕೆ ಹೋಗ್ತಿದ್ದೆ, ಆಗ್ತಾ ಇರಲಿಲ್ಲ. ಯಾವುದೋ ಒಂದು ಐಟಮ್ ಮಿಸ್ ಆಗಿರೋದು, ಇಲ್ಲ ನಂಗೆ ಪೂಜೆ ಕೂತ್ಕೊಂಡ್ಮೇಲೆ ತುಂಬ ಗಡಿಬಿಡಿ ಅನಿಸೋದು. ಸೊ ಒಂದಿನ ಬಿಫೋರ್ ನಾವು ಅಟ್ಲೀಸ್ಟ್ ಪೂಜೆ ಬಗ್ಗೆ ಥಿಂಕ್ ಮಾಡಿ ಏನೇನಿದೆ ಮನೆಯಲ್ಲಿ, ಯಾವ್ಯಾವ ಸಾಮಾನಿಲ್ಲ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ರೆ, ಅಥವಾ ಹಬ್ಬದ ದಿನ ಯಾವ ಸ್ವೀಟ್ ಪ್ರಿಪೇರ್ ಮಾಡಬೇಕು, ಎಷ್ಟೊತ್ತಾಗುತ್ತೆ ಅಂತ ಅದನ್ನೆಲ್ಲ ಒಂದು ಲೆಕ್ಕಾಚಾರ ಇಟ್ಕೊಂಡ್ರೆ ಪೂಜೆ ದಿನ ಸ್ವಲ್ಪ ಸಲೀಸಾಗಿ ಪೂಜೆ ಮಾಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು. ನಾನು ಆ್ಯಕ್ಚುಲಿ ಪೂಜೆ ದಿನ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ನನಗೆ ಹುಷಾರು ಅನ್ನಿಸ್ತಾ ಇರಲಿಲ್ಲ. ಅಂದರೆ ನನಗೆ ಸಿಕ್ಕಾಪಟ್ಟೆ ಫೀವ್ರಿಶ್ ಫೀಲಿಂಗ್ ಇತ್ತು. ಸೊ ಹಾಗಾಗಿ ಯಾವ ಸ್ವೀಟ್ನೂ ಮಾಡಲಿಲ್ಲ. ಪುಟಾಣಿ ಸಕ್ಕರೆನೇ ನಾನು ಗ್ರೈಂಡ್ ಮಾಡಿ ಅದನ್ನೇ ನೈವೇದ್ಯಕ್ಕೆ ಇಟ್ಬಿಟ್ಟಿದ್ದೆ. ಸೊ ನಾನು ಅದನ್ನೇ ಕೊಟ್ಟೆ ನನ್ನ ಹಸ್ಬೆಂಡ್ಗೆ, ಪಾಪುಗೆ. ಅವ್ರು ಖುಷಿಯಿಂದ ಅದನ್ನೇ ತಿಂದರು. ಇನ್ನೊಂದು ಮೇಜರ್ ಥಿಂಗ್, ಭೀಮನ ಅಮಾವಾಸ್ಯೆ ದಿನ ನಾವು ಮಾಡೋದು ಏನು ಅಂತಂದರೆ ಅದು ಪತಿಯ ಪಾದ ಪೂಜೆ. ಇದು ಕೆಲವೊಂದು ಫ್ಯಾಮ್ಲೀಸ್ನಲ್ಲಿ ಇರೋದಿಲ್ಲ, ಕೆಲವೊಂದು ಫ್ಯಾಮ್ಲೀಸಲ್ಲಿ ಇರುತ್ತೆ. ಸೊ ನಾನು ಮದುವೆ ಆದಾಗಿಂದ ನನ್ನ ಹಸ್ಬೆಂಡ್ ಪಾದ ಪೂಜೆನ ಮಾಡಿದ್ದೀನಿ ಭೀಮನ ಅಮಾವಾಸ್ಯೆ ದಿನ. ಸೊ ಇದು ನನ್ನ 4th ಇಯರ್. ನನಗಿನ್ನೂ ನೆನಪಿದೆ, ಫಸ್ಟ್ ಭೀಮನ ಅಮಾವಾಸ್ಯೆ ಸೆಲೆಬ್ರೇಟ್ ಮಾಡಬೇಕಾದ್ರೆ ನನ್ನ ಹಸ್ಬೆಂಡ್ಗೆ ಪಾದ ಪೂಜೆ ಮಾಡಬೇಕು ಅಂತ ನಾನು ಅಂದಾಗ ಅವನು ಫುಲ್ ರೆಸಿಸ್ಟ್ ಮಾಡಿದ್ದ. ಎಷ್ಟೊತ್ತು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಅವನು ಜಸ್ಟ್ ಹೇಳ್ತಿದ್ದ, ನೀನು ದೇವ್ರ ಪೂಜೆ ಮಾಡು ಸಾಕು, ಪಾದ ಪೂಜೆ ಎಲ್ಲ ಬೇಡ, ನನಗೆ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಿದ್ದ. ವರ್ಷವೂ ಅದನ್ನೇ ಹೇಳಿದ್ದ, ಬೇಡ ಸಾಕು, 3 ವರ್ಷ ಮಾಡಿದೀಯಾ, ಇನ್ನು ಬೇಡ, ನೀನು ದೇವ್ರ ಪೂಜೆ ಮಾಡು ಅಷ್ಟೇ ಸಾಕು ಅಂತೆಲ್ಲ ಹೇಳ್ತಿದ್ದ. ಸೊ ಹಾಗೂ ಹೀಗೂ ಕನ್ವಿನ್ಸ್ ಮಾಡಿ ಅವನಿಗೆ ಪಾದ ಪೂಜೆಗೆ ರೆಡಿ ಮಾಡಿ ಕೂಡಿಸಿದೆ. ಸೊ ಸುಮ್ಮನೆ ಕೂತ್ಕೊಂಡಿದ್ದಾನೆ. ಆ್ಯಕ್ಚುಲಿ ಅವನು ಸುಮ್ಮನೆ ಕೂತ್ಕೊಂಡಿಲ್ಲ, ಅವನು ತುಂಬ ಸರಿ ಹೇಳ್ದ ನನಗೆ, ಅದೆಲ್ಲ ಬೇಕಾ, ಬೇಡ ಬಿಡು, ಇಟ್ಸ್ ಓಕೆ ಅಂತೆಲ್ಲ ಹೇಳ್ತಿದ್ದ. ನಾನು ಇಮಿಡಿಯೇಟ್ ಈ ಪೂಜೆ ಆದ ನಂತರ ಒಂದು ಕಾಲ್ಗೆ ಜಾಯ್ನ್ ಆಗಬೇಕಾಗಿತ್ತು. ನಾನು ಅವನಿಗೆ ಹೇಳ್ತಿದ್ದೆ, ತುಂಬ ರೆಸಿಸ್ಟ್ ಮಾಡಬೇಡ, ನನ್ನ ಹತ್ರನೂ ಇವಾಗ ಟೈಮ್ ಇಲ್ಲ, ನಾನು ಬೇರೆ ಕಾಲ್ ಜಾಯ್ನ್ ಆಗಬೇಕು ಇವಾಗ, ಬೇಗ ಬೇಗ ಪೂಜೆ ಮಾಡಿ ಹೋಗ್ತೀನಿ ಅಂತ ನಾನೊಂದು ಸ್ವಲ್ಪ ಗಡಿಬಿಡಿನಲ್ಲಿನೇ ಪೂಜೆ ಮಾಡಿದೆ. ನನ್ನ ಹಸ್ಬೆಂಡ್ ಪಾದ ಪೂಜೆ ಮಾಡಿದ ಮೇಲೆ ನಾನು ಕಾಲ್ಗೆ ಜಾಯ್ನ್ ಆದೆ. ಆ್ಯಕ್ಚುಲಿ ಇಟ್ ವಾಸ್ ಅ ಹೆಕ್ಟಿಕ್ ಡೇ. ಬೆಳಿಗ್ಗೆ ನಾನು ಆಫೀಸ್ಗೆ ಹೋಗಿ ಬಂದೆ, ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿದ್ದೆ, ಅಡುಗೆ ಮನೆ ಕೆಲಸ ಮಾಡಿದ್ದೆ, ಆಫೀಸ್ ಕೆಲಸ, ಪೂಜೆ, ಇದು ಎಲ್ಲನೂ ನಾನು ಮ್ಯಾನೇಜ್ ಮಾಡ್ತಿದ್ದೆ. ನನ್ನ ಮೈಯಲ್ಲಿ ಹುಷಾರಿಲ್ಲದೆ ಇದ್ರೂ, ಅಂದರೆ ನನಗೆ ಫೀವ್ರಿಶ್ ಫೀಲಿಂಗ್ ಇತ್ತು. ಬಟ್ ಅದು ಹೇಳ್ತಾರಲ್ಲ, ಜ್ವರ ಇನ್ನೂ ಹೊರಗಡೆ ಬಂದಿಲ್ಲ ಅಂತ, ಆ ಥರ ಕಂಡೀಷನ್. ಸೊ ಇಟ್ ವಾಸ್ ಕ್ವೈಟ್ ಹೆಕ್ಟಿಕ್ ಡೇ. ಮನೆಯಲ್ಲಿ ಭೀಮನ ಅಮಾವಾಸ್ಯೆನ ಸೆಲೆಬ್ರೇಟ್ ಮಾಡ್ತೀರಾ? ಗಂಡನ ಪಾದ ಪೂಜೆ ಮಾಡೋದೆಲ್ಲ ಪದ್ಧತಿ ನಿಮ್ಮ ಮನೆಯಲ್ಲೂ ಇದೆನಾ? ನನಗೆ ಕಮೆಂಟ್ಸಲ್ಲಿ ಹೇಳಿ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಐ ಹೋಪ್ ಯು ಎಂಜಾಯ್ಡ್ ಇಟ್. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ನೀವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೆ. ಟಾಟಾ.